ಎಲ್ಲಿ ತಪ್ಪಾಗಲಿಕ್ಕೆ ಅನ್ನೋದನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಆದ್ರಿಂದ ಸಿದ್ದರಾಮಯ್ಯನವರಾದ್ರಿಂದ ಅದನ್ನು ವಿಚಾರ ಮಾಡಿಕೊಂಡು ಈ ದಿಶೆಯಲ್ಲಿ ಏನು ಆಗ್ಲಿಕ್ಕೆ ಮತ್ತು ಎಲ್ಲಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಎಲ್ಲಿ ಸೋಲ್ತಾ ಇದ್ದಾರೆ ಅಥವಾ ಎಲ್ಲಿ ತಪ್ಪಿದಾರ ನಾನು ಸಹಿತ ಇವತ್ತು ಸರ್ಕಾರ ಅದನ್ನು ವಿಚಾರ ಮಾಡಿ ಅದಕ್ಕೊಂದು ಪರಿಹಾರ ಕಂಡುಕೋಬೇಕಾಗಿದೆ. ಇಲ್ಲಿ ತಪ್ಪಿದಾರ ಅಂತ ಹೇಳೋದಲ್ಲ, ತಪ್ಪಿದ ಹೇಳಕ್ಕೆ ಕೊಟ್ಟರೆ ಅವ್ರು ಸರ್ಕಾರ ಕಾರಣೀಭೂತರಾಗ್ತಾರೆ. ಯಾಕಂದ್ರೆ ಒಮ್ಮೆಲೆ 5,000 ಕೋಟಿ ರೂಪಾಯಿಗಳನ್ನು ಅವರೊಬ್ಬರು ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಅದ್ರ ಇಡೀ ಸರ್ಕಾರ ಇನ್ವಾಲ್ವ್ ಇರಬೇಕಾಗ್ತದೆ. ಅದು ಹೊಡೆದಾರ ಇಲ್ಲ ಬೇಡ, ಕಚೇರಿ ಗಂಟೆ ಇಲ್ಲದೆ ಹೋಗಿರ್ಬೋದು. ಅದನ್ನು ಕ್ಲಿಯರೆನ್ಸ್ ಮಾಡಿಕೊಂಡು ಈಗ ಅಂದಿದ್ದೀರಿ, ಮಾತು ಕೊಟ್ಟಿದ್ದೀರಿ ಜನಕ್ಕೆ, ಜನ ನೋಡ್ತಾ ಇದ್ದಾರೆ ನಮ್ಗೆ ಬರಲಪ್ಪ ಅಂತೇಳಿ. ಅದರಲ್ಲೂ ಬಡ ಹೆಣ್ಮಕ್ಳು ಮನೆಯಲ್ಲಿ ಎಷ್ಟೋ ಸಲ ಗೊತ್ತದೆ, ಪ್ರತಿಯೊಂದು ಮನೆಯಲ್ಲಿ ಒಂದಿಷ್ಟು ಒಳ್ಳೆಯವಾಗಿ ಈ ಫ್ರೀ ಬಸ್ ಆಗಿದ್ದರಿಂದ ಎಷ್ಟೋ ಹೆಣ್ಮಕ್ಳು ಒಂದಿಷ್ಟು ದೇವಸ್ಥಾನಗಳಿಗೆ ಅಲ್ಲೇ ಇಲ್ಲೇ ಹೋಗಿ ಬಂದ ತಮ್ಮ ಮನದ ಎಷ್ಟೋ ವರ್ಷಗಳ ಆಸೆಯನ್ನು ಪೂರೈಸ್ಕೊಂಡಿದ್ದಾರೆ. ಜೊತೆಗೆ 2,000 ಜೊತೆಗೆ ಬರೋದ್ರಿಂದಾಗಿ ಎದಕ್ಕೆ ಖರ್ಚು ಮಾಡಿಕೊಂಡು ಒಂದು ಖುಷಿ ಪಡ್ತಾ ಇದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಅವರು ರೆಗ್ಯುಲರಾಗಿ ಬರದೇ ಇದ್ದಿದ್ದರಿಂದಾಗೆ ಇವತ್ತು ಸಮಸ್ಯೆಗಳು ಹೇಳ್ತಾ ಇದ್ದಾವೆ. ಇದಕ್ಕೆಲ್ಲ ಉತ್ತರ ಕೊಡುವಂಥ ಸಮಯ ಈಗ ಬಂದದ. ಅದೇನು 5,000 ಕೋಟಿ ಇಲ್ಲೋದು ಅನ್ನುವಂಥ ಮೊದಲೇ ಆ ಪ್ರಶ್ನೆಗೆ ಉತ್ತರ. ಎರಡನೇದಾಗೆ ಯಾಕೆ ಸರಿಯಾಗಿ ಮುಟ್ತಾ ಇಲ್ಲ ಅನ್ನೋದು. ನೀವು ಹೇಳಿರ್ಬೋದು ಯಾವ ರೀತಿಯಲ್ಲಿ GST ತುಂಬೋರು ಅವ್ರಿಗೆ ಬಂದಾಗಿದೆ, ಉಳಿದವ್ರಿಗೆ ಅಲ್ಲ ಅಂತೇಳಿ. ಆದರೆ ಉಳಿದವರಲ್ಲೂ ಅನೇಕ ಜನ ಇವತ್ತು ಆರೋಪ ಮಾಡ್ತಾ ಇದ್ದಾರೆ, ಭಾಳ ಜನ ಅಸಂತುಷ್ಟರಾಗಿದ್ದಾರೆ. ಆ ಎಲ್ಲ ಹಿನ್ನೆಲೆಯಲ್ಲೇ ಇವತ್ತು ಈ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಇದರಲ್ಲಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರು ಹೊಡೆದ್ರೆ ಇದು ಪಾರ್ಟಿ ಹೊಡಿತಾ ಮತ್ತೇನು ಮಾಡಿತು. ಇನ್ನು ಕೆಲವೊಬ್ಬರು BJPಗರು ಇನ್ನುಳಿದವರು ಏನು ಇಲೆಕ್ಷನ್ ಫಂಡಿಗೆ ಕೊಡಿಸಾಗಿದ್ದಾರೆ ದುಡ್ಡ ಅಂತ ಮಾತಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಬಾಯಿ ಮುಚ್ಚೋ ಕೆಲಸವನ್ನು ಸ್ವತಃ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರ ಜೊತೆಗೆ ಸಿದ್ದರಾಮಯ್ಯರು ಮಾಡಬೇಕಾಗಿದೆ. ಏನು ತಗೊಳ್ತಾ ನೋಡೋಣ ಏನು ಆಗ್ಬೋದು ಕೆಲವೇ ದಿನಗಳಲ್ಲಿ ಅಂತ ಹೇಳ್ತಾ. ಯಾಕಂದರೆ ಗ್ರಾಮ ಪಂಚಾಯತ್ ಇಲೆಕ್ಷನ್ ಬಂತು, ಮತ್ತು ಇದೆಲ್ಲ ಗ್ರಾಮ ಜನರಿಗೆ ಅಲ್ಲಿದ್ದಂಥ ಬಡ ಜನರಿಗೆ ಇದು ಹೋಗಿ ಮುಟ್ಟುವಂಥದ್ದು. ಮತ್ತು ಸರಿಯಾಗಿ ಮುಟ್ಟಲಿಲ್ಲ ಅಂದ್ರೆ ಅವ್ರನ್ನ ಆಲ್ಟಿಂಗ್ ವಿರೋಧವಾಗಿ ಮತ್ತೊಂದು ಚಲಾಯಿಸ್ಬೋದಲ್ಲ, ಯಾರಿಗೆ ಗೊತ್ತು ಏನಾಗ್ತದೆ ಅಂತ ಹೇಳ್ತಾ. ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ಏನು ನ್ಯೂಸ್ ಅರ್ಥಾತ್ ಹೇಗೆ ಸಿದ್ದರಾಮಯ್ಯ ಸತ್ಯ ಕೈಗೊಂಡು ವಂದನೆಗಳು.